ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತೀನಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಆಶಾ ಕಿಚನ್. ಇವತ್ತು ನಾನು ನಿಮ್ಮ ಮುಂದೆ ಒಂದು ನಮ್ಮ ಉತ್ತರ ಕರ್ನಾಟಕದೊಳಗೆ ಸ್ಪೆಷಲ್ ಆಗಿರುವಂಥ ಕಡ್ಲಿ ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಈ ಪಲ್ಯನ ರೊಟ್ಟಿ ಜೊತೆ ತಿಂದ್ಬಿಟ್ರೆ ಇನ್ನೂ ಸೂಪರ್ ಆಗಿರ್ತೈತೆ ನೋಡ್ರಿ. ಓಕೆ, ಇದಕ್ಕೆ ಏನೇನು ಬೇಕಂತೇಳಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಫಸ್ಟ್ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಪ್ರತಿದಿನ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರೋದು ನಿಮಗೆ, ಸೊ ಅದಕ್ಕೆ. ಓಕೆ, ಈಗ ತಡ ಆಯ್ಕೆ ಮತ್ತೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇದನ್ನ ಈಗ ಸಣ್ಣಾಗಿ ಒಂದೊಂದು ಎಳೆಯಾಗಿ ಬಿಡಿಸಿ ಇಟ್ಕೋಬೇಕು. ಹಾಗೆ ಇದನ್ನು ನೀರೊಳಗೆ ಚೆನ್ನಾಗಿ ವಾಶ್ ಮಾಡಬೇಕು. ಸ್ವಲ್ಪ ನೀರು ಬಸಿದೋಗೋ ಮಟ್ಟ ಹಾಗೆ ಇಡಬೇಕು. ಓಕೆ, ಈಗ ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಜಜ್ಜಿ ಇಟ್ಕೋಬೇಕು. ಹಾಗೆ ಕಡ್ಲಿ ಸೊಪ್ಪು ಆಯ್ತಾದ್ಮೇಲೆ ಕಡ್ಲಿ ಕಾಳು ಸಿಕ್ಕೇ ಸಿಗ್ತೈತ್ರಿ. ನೀವು ಬೇಕಂದರೆ ಕಡ್ಲಿ ಕಾಳನ್ನು ಸುಲಿದು ಹಾಕ್ಬೋದು ಇದಕ್ಕೆ. ಹಾಗೆ ಈಗ ಒಂದು ಪ್ಯಾನಲ್ಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಏನಿರ್ತೈತಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ಸ್ಮೆಲ್ ಹೋಗೋ ಮಟ್ಟ. ಹಾಗೆ ಈಗ ಕಡ್ಲಿ ಕಾಳು ಏನು ಸುಲಿದಿಟ್ಕೊಂಡಿರ್ತಲ್ಲ ಅದನ್ನು ಕೂಡ ಹಾಕಬೇಕು. ಇದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಕಡ್ಲಿ ಸೊಪ್ಪು ಏನಿರ್ತೈತಲ್ಲ ಅದನ್ನು ಕೂಡ ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದನ್ನ ಈಗ ಚೆನ್ನಾಗಿ ಸ್ವಲ್ಪ ನೀರು ಬಿಡೋ ಮಟ್ಟ ಹಾಗೆ ಬಿಡಬೇಕು. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಈಗ ಇದನ್ನ ಚೆನ್ನಾಗಿ ಕೈಯಾಡಿ ಸ್ವಲ್ಪ ಬಾಯಿ ಮುಚ್ಚಿಡಬೇಕು. ಓಕೆ, ಈಗ ಬಿಸಿ ಬಿಸಿಯಾದ ಕಡ್ಲಿ ಸೊಪ್ಪಿನ ಪಲ್ಯ ರೆಡಿ ಆಯ್ತು ನೋಡಿ. ಈಗ ಇದನ್ನು ಒಂದು ಬೋಲಿಗೆ ತೆಗಿತೀನಿ ನಾನು. ಇದ್ರ ಜೊತೆ ನೀವು ರೊಟ್ಟಿ ಆಯಿತು ಇಲ್ಲ ಚಪಾತಿ ಆಯಿತು ಹಚ್ಕೊಂಡು ತಿಂದುಬಿಟ್ರೆ ಸೂಪರ್ ಆಗಿರ್ತೈತಿ. ಒಂದು ಸರಿ ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡಿ, ಇದೇ ರೀತಿ ಕಡ್ಲಿ ಸೊಪ್ಪಿನ ಪಲ್ಯ ಸೂಪರ್ ಆಗಿರ್ತೈತಿ. ಓಕೆ, ನೆಕ್ಸ್ಟು ಇದೇ ರೀತಿ ಒಳ್ಳೆ ಹೆಲ್ದಿ ಆಗಿರುವಂತಹ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬರ್ತಾ ಇರ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ.